ನಟ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿಗೆ ಹೊಸ ಸಂಕಷ್ಟ ಎದುರಾಗಿದೆ. ಆನಿವರ್ಸರಿ ಖುಷಿಯಲ್ಲಿದ್ದಂತ ದಂಪತಿಗೆ ಮತ್ತೆ ಶಾಕ್ ಎದುರಾಗ್ತಾ ಇದೆ. ವಿಚಾರಣೆಗೆ ಬರುವಂತೆ ಕೋರ್ಟ್ನಿಂದ ಸಮನ್ಸ್ ಕೊಡಲಾಗಿರುವಂತದ್ದು. ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮನ್ಸು? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಇದು ಬೇರೆ ಪ್ರಕರಣ. ಫಾರ್ಮ್ ಹೌಸ್ ನಲ್ಲಿ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ದಂತ ಕೇಸ್ಗೆ ಸಂಬಂಧಪಟ್ಟಂತೆ ಟಿ ನರಸೀಪುರ ಕೋರ್ಟ್ನಿಂದ ದರ್ಶನ್ಗೆ ಸಮನ್ಸ್ ಕೊಡಲಾಗಿದೆ. ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಸಮನ್ಸ್ ಅನ್ನ ಜಾರಿ ಮಾಡಿರುವಂತದ್ದು ಕೋರ್ಟ್. ವಿಚಾರಣೆಗೆ ಹಾಜರಾಗಬೇಕು ಅಂತ ಈ ಸಮನ್ಸ್ ಜಾರಿ ಮಾಡಲಾಗಿದೆ. ಮೈಸೂರಿನ ಕೆಂಪಯ್ಯನ ಹುಂಡಿಯಲ್ಲಿರುವಂತಹ ಫಾರ್ಮ್ ಹೌಸ್ ಮೈಸೂರಿನಲ್ಲಿದೆ. ದರ್ಶನ್ ಅವರ ಫಾರ್ಮ್ ಹೌಸ್. ಫಾರ್ಮ್ ಹೌಸ್ ನಲ್ಲಿ ಬಾರ್ ಹೆಡೆಡ್ ಗೂಸ್ ಎಂಬ ಬಾತುಕೋಳಿಯನ್ನ ಸಾಕಿದ್ರು ದರ್ಶನ್ ತೋಟದ ಮೇಲೆ ದಾಳಿಯನ್ನ ಮಾಡಿದ್ರು ಅರಣ್ಯಾಧಿಕಾರಿಗಳು. ಈ ಸಂದರ್ಭದಲ್ಲಿ ವಿದೇಶಿ ಪ್ರಭೇದದ ಬಾತುಕೋಳಿಯನ್ನ ವಶಕ್ಕೆ ಪಡೆಯಲಾಗಿತ್ತು. ಅಧಿಕಾರಿಗಳು ಬಾತುಕೋಳಿಗಳನ್ನ ಸ್ನೇಹಿತರು ನೀಡಿದ್ರು ಅಂತ ಸ್ಪಷ್ಟನೆಯನ್ನ ನೀಡಿದ್ರು. ಇದೀಗ ವಿಚಾರಣೆಗೆ ಸಮನ್ಸ್ ನೀಡಿರುವಂತದ್ದು ನ್ಯಾಯಾಲಯ. ಅದು ದರ್ಶನ್ ದಂಪತಿಗೆ, ಅಂದ್ರೆ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಬಾರ್ ಹೆಡೆಡ್ ಗೂಸ್ ಹೆಚ್ಚಾಗಿ ಮಧ್ಯ ಏಷ್ಯಾ ಪ್ರದೇಶದ್ದಾಗಿದ್ದು ಮೈಸೂರಿಗೆ ವಲಸೆ ಬಂದಿದ್ವು. ಇದು ದರ್ಶನ್ ಫಾರ್ಮ್ ಹೌಸ್ ನಲ್ಲೂ ಕೂಡ ಇತ್ತು. ನಂತರ ಅರಣ್ಯಾಧಿಕಾರಿಗಳು ವಶಕ್ಕೆ ಕೂಡ ಪಡ್ಕೊಂಡಿದ್ರು. ಅದನ್ನ ಸಾಕ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಇಲ್ಲಿ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಹಿಂದೆನೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ಅದಾದ್ಮೇಲೆ ಇವರಿಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿತ್ತು. ಈಗ ಕೋರ್ಟ್ನಿಂದ ನೋಟಿಸ್ ಅನ್ನ ಕೊಡಲಾಗಿದೆ. ಸಮನ್ಸ್ ಅನ್ನ ಜಾರಿ ಮಾಡಲಾಗಿರುವಂಥದ್ದು ದರ್ಶನ್ ದಂಪತಿಗೆ ಬಾತುಕೋಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬಾತುಕೋಳಿ ಬಾರ್ ಹೆಡೆಡ್ ಗೂಸ್ ಹೆಚ್ಚಾಗಿ ಮಧ್ಯ ಏಷ್ಯಾ ಪ್ರದೇಶದಾಗಿದ್ದು ಇದು ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಕಂಡು ಬಂದಿತ್ತು. ಅರಣ್ಯ ಅಧಿಕಾರಿಗಳು ಈ ಹಿಂದೆ ಅವರ ಫಾರ್ಮ್ ಹೌಸ್ಗೆ ದಾಳಿಯನ್ನ ಕೂಡ ಮಾಡಿದ್ರು. ಬಾತುಕೋಳಿಯನ್ನ ವಶಕ್ಕೆ ಕೂಡ ಪಡೆದಿದ್ರು ಅಧಿಕಾರಿಗಳು. ಬಾತುಕೋಳಿಗಳನ್ನ ಸ್ನೇಹಿತರು ನೀಡಿದ್ರು ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಈ ಪ್ರಕರಣದ ಹಿನ್ನೆಲೆ ಮತ್ತೆ ಈಗ ಸಮನ್ಸ್ ನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ, ಯಾವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಡಲಾಗಿದೆ? ಪೃಥ್ವಿ, ಏನು ನಟ ದರ್ಶನ್ ಅವ್ರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಕಳೆದ 2 ವರ್ಷಗಳ ಹಿಂದೆ ವಿದೇಶಿ ಪ್ರಭೇದದ ಅಂದ್ರೆ ಬಾರ್ ಹೆಡೆಡ್ ಗೂಸ್ ಎಂಬ ಬಾತುಕೋಳಿಗಳೇನಿದ್ವು ಇದನ್ನ ಸಾಕಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಅರಣ್ಯ ಅಧಿಕಾರಿಗಳು ನೋಟಿಸ್ ಅನ್ನ ನಟ ದರ್ಶನ್ ಹಾಗೂ ತೋಟದ ಮಾಲೀಕರಾದ ವಿಜಯಲಕ್ಷ್ಮಿ ಹಾಗೂ ತೋಟದ ಮ್ಯಾನೇಜರ್ ಆದಂತಹ ನಾಗರಾಜ್ ಅವರಿಗೆ ಕೊಟ್ಟಿರುವಂತದ್ದು. ಸದ್ಯ ಇದೀಗ 2 ವರ್ಷಗಳ ಬಳಿಕ ಅಂದ್ರೆ ಆಗಾಗಲೇ ಅದು ಎಫ್ಐಆರ್ ಕೂಡ ಆಗಿತ್ತು. ಸದ್ಯ ಇದೀಗ ಸಮನ್ಸ್ ಅನ್ನ ನೀಡಿರುವಂತದ್ದು. ಟಿ ನರಸೀಪುರ ನ್ಯಾಯಾಲಯ ಏನಿದೆ ಅದು ಸಮನ್ಸ್ ಅನ್ನ ನೀಡಿ ಖುದ್ದು ಜುಲೈ 7ರಂದು ನೀವು ಕೋರ್ಟ್ಗೆ ಹಾಜರಾಗಬೇಕು. ಯಾಕಾಗಿ ನೀವು ಈ ಪ್ರಭೇದದ ಬಾತುಕೋಳಿಗಳನ್ನ ಸಾಕಿದ್ರಿ, ಅಲ್ಲದೆ ಇದು ಕಾಯ್ದೆ ಅಂದ್ರೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಇರಬಹುದು ಹಾಗೂ ಪ್ರಾಣಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ ಕೇಸ್ ದಾಖಲಾಗಿರುವಂತದ್ದು. ನೀವು ನಿಷೇಧ ಇದ್ರೂ ಕೂಡ ಯಾಕಾಗಿ ಈ ಪಕ್ಷಿಗಳನ್ನ ಸಾಕಿದ್ರಿ, ಅಲ್ಲದೆ ಈ ಪಕ್ಷಿಗಳು ನಿಮಗೆ ಎಲ್ಲಿ ಸಿಕ್ಕಿದ್ವು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ನೋಟಿಸ್ ಅನ್ನ ಕೊಟ್ಟಿದ್ರು. ಆದ್ರೆ ಆ ನೋಟಿಸ್ಗೆ ಯಾವುದೇ ರೀತಿಯಲ್ಲೂ ಕೂಡ ನಟ ದರ್ಶನ್ ಇರಬಹುದು, ತೋಟದ ಮಾಲೀಕಿ ವಿಜಯಲಕ್ಷ್ಮಿ ಇರಬಹುದು ಹಾಗೂ ನಾಗರಾಜ್ ಉತ್ತರವನ್ನ ಕೊಟ್ಟಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಖುದ್ದು ಹಾಜರಾಗಿ ಉತ್ತರವನ್ನ ಕೊಡುವಂತ ಹೇಳಿ ಈಗ ಟಿ ನರಸೀಪುರದ ನ್ಯಾಯಾಲಯ ಏನಿದೆ ಅದು ಸಮನ್ಸ್ ಅನ್ನ ಜಾರಿ ಮಾಡಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಆನಂದ್.